ಏಕಾಏಕಿ ಮೆಣಸಿನಕಾಯಿ ದರ ಇಳಿಕೆಯಾಯಿತು ಅಂತ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ನಿನ್ನೆ ಹಿಂಸಾಚಾರ ಸಂಭವಿಸಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಆಸ್ತಿ-ಪಾಸ್ತಿ ಹಾಳು ಹಿನ್ನೆಲೆಯಲ್ಲಿ 47 ಜನರನ್ನ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ಹಿಂಸಾಚಾರ ಪ್ರಕರಣ ಸಾರ್ವಜನಿಕರ ಆಸ್ತಿ-ಪಾಸ್ತಿಯನ್ನು ಹಾಳು ಮಾಡಿದ ಹಿನ್ನೆಲೆಯಲ್ಲಿ 47 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 6 ಕಾರು, 1 ಅಗ್ನಿಶಾಮಕ ದಳದ ವಾಹನ, 3 ಬೈಕ್, ಆಡಳಿತ ಕಚೇರಿ ಎಲ್ಲ ಸುಟ್ಟು ಭಸ್ಮ ಆಗಿತ್ತು. ನಿನ್ನೆ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಮಾರುಕಟ್ಟೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ರಸ್ತೆ ಮಧ್ಯದಲ್ಲೇ ನಿಂತಿವೆ ಮೆಣಸಿನಕಾಯಿ ತುಂಬಿದಂತಹ ಲಾರಿಗಳು. ಯಾಕೆಂದರೆ ನಿನ್ನೆ ವ್ಯಾಪಾರ ಆಗಲಿಲ್ವಲ್ಲ, ಹಾಗಾಗಿ ನೋಡಿ ಹೆಂಗಾಗಿತ್ತು ಅಂತ ನಿನ್ನೆ ಪರಿಸ್ಥಿತಿ. ಇದೇನು ಉದ್ದೇಶಪೂರ್ವಕವಾಗಿ ಮಾಡಿದ್ರ? ಮೆಣಸಿನಕಾಯಿ ರೇಟ್ ಕಡಿಮೆ ಆಯಿತು ಅಂತ ಯಾರಾದರೂ ಈ ಥರ ಮಾಡ್ತಾರಾ? ಇದ್ರ ಹಿಂದೆ ಏನಾದರೂ ದ್ವೇಷ ಇದೆಯಾ? ದ್ವೇಷ ರಾಜಕಾರಣ ಇದೆಯಾ? ಗೊತ್ತಿಲ್ಲ. ಏನು ಬೇಕಾದರೂ ಇರಬಹುದು. ಬಟ್ ವಿಪರೀತ ಗಲಾಟೆ ಆಗಿದೆ. 6 ಕಾರು ಸುಟ್ಟು ಭಸ್ಮ ಆಗಿದೆ. 1 ಅಗ್ನಿಶಾಮಕ ದಳದ ವಾಹನ ಕೂಡ ಸುಟ್ಟು ಕರಕಲಾಗಿದೆ. 3 ಬೈಕು ನೋಡಿ, ಒಳಗಡೆ ಆಡಳಿತ ಕಚೇರಿ ಎಲ್ಲ ಫುಲ್ ಬೆಂಕಿ ಇಟ್ಬಿಟ್ಟಿದ್ದಾರೆ. ಇವರೆಲ್ಲ ಯಾರು? ಏನೋ ಕ್ವಿಂಟಾಲ್ಗೆ 20,000 ಇದ್ದಿದ್ದು 8,000 ಇಳಿಕೆ ಆಯಿತು ಅಂದ್ಬಿಟ್ಟು ಈ ರೀತಿ ಮಾಡ್ತಾರ? ನೋಡಿ ಅಲ್ಲಿ ಹೆಂಗೆ ಬೆಂಕಿ ಹಾಕಿದ್ದಾರೆ ನೋಡಿ. ಕಾರಿಗೆ ಬೆಂಕಿ ಹಚ್ಚಿದ್ದಾರೆ. ರೈತರು ಅಂತ ಹೇಳ್ತಾರೆ. ರೈತರುಗಳು ಹೀಗೆ ಮಾಡಲ್ಲಪ್ಪ ತೀರಾ. ಅಥವಾ ರೈತರ ಸೋಗಿನಲ್ಲಿ ಇನ್ಯಾರಾದರೂ ಬಂದು ಮಾಡಿದಾರಾ ಗೊತ್ತಿಲ್ಲ. ಕೆಲವರು ಮಾತನಾಡ್ತಾರೆ, ಈ ನಾಶಿ ಪುಡಿಯನ್ನು ಬಂಧನ ಮಾಡಿದ್ರಲ್ಲ ಈ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಚಾರದಲ್ಲಿ, ಅದಕ್ಕೆ ಈ ಥರ ರಿವೆಂಜ್ ತಗೊಂಡಿದ್ದಾರೆ ಅಂತ. ಯಾಕೆಂದರೆ ಆತನೂ ಕೂಡ ಇಲ್ಲಿ ವರ್ತಕನಾಗಿದ್ದ. ಗೊತ್ತಿಲ್ಲ, ಏನು ಬೇಕಾದರೂ ಆಗಿರಬಹುದು. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಏಕಾಏಕಿ ಮೆಣಸಿನಕಾಯಿ ಬೆಲೆ ದಿಢೀರ್ನ ಕುಸಿತ ಆದ ಹಿನ್ನೆಲೆಯಲ್ಲಿ ನಿನ್ನೆ ರೈತರ ಆಕ್ರೋಶದ ಕಟ್ಟೆ ಒಡೆದು ಹೋಗಿತ್ತು ಅಂತಲೇ ಹೇಳ್ಬೋದು. ಈಗ ನಾವು ಏನೋ ಆಡಳಿತ ಕಚೇರಿಯ ಮುಂಭಾಗದಲ್ಲಿದ್ದೇವೆ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ನಿನ್ನೆ ಏನೋ ದಿಢೀರ್ನ ಏಕಾಏಕಿ ಮೆಣಸಿನಕಾಯಿ ದರ ಕುಸಿತ ಆಗದ ಹಿನ್ನೆಲೆಯಲ್ಲಿ ರೈತರ ಪ್ರತಿಭಟನೆ ಆಡಳಿತ ಕಚೇರಿ ಮುಂದೆ ನಡೀತು. ಕಚೇರಿ ಮುಂದೆ ಇರತಕ್ಕಂತಹ ವಾಹನಗಳನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ಮೊದಲು ಜಖಂ ಮಾಡಿದರು. ನಾವು ಆಡಳಿತ ಕಚೇರಿಯ ಮುಂಭಾಗ ತೋರಿಸ್ತೀನಿ ನಿಮಗೆ. ಎಲ್ಲ ಕಲ್ಲಿನಿಂದ ಹೊಡೆದು ಸಂಪೂರ್ಣವಾಗಿ ಗಾಜು ಪುಡಿ ಪುಡಿ ಆಗಿರುವಂಥದ್ದು. ವಾಹನದ ಅಂದರೆ ಆಡಳಿತ ಕಚೇರಿ ಮುಂದೆ ನಿಲ್ಲಿಸಿರತಕ್ಕಂತಹ ವಾಹನಗಳಿಗೂ ಕೂಡ ಪೇಪರ್ ಮೂಲಕವಾಗಿ ಬೆಂಕಿಯನ್ನು ಹಾಕಿ ಸಂಪೂರ್ಣವಾಗಿ ಬೆಂಕಿಯ ಕೆನ್ನಾಲಿಗೆ ಸುಮಾರು 6 ವಾಹನಗಳು ಸುಟ್ಟು ಕರಕಲಾಗಿರುವಂಥದ್ದು. ಏನೋ ಬೆಂಕಿಯನ್ನು ನಂದಿಸಲಿಕ್ಕೆ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಯ ವಾಹನಕ್ಕೂ ಕೂಡ ಅಂದರೆ ಅವರ ಮೇಲೆ ಹಲ್ಲೆ ಕೂಡ ಮಾಡಿ ವಾಹನಕ್ಕೆ ಕೂಡ ಬೆಂಕಿ ಹಾಕಿರುವಂಥದ್ದು. ನನ್ನ ಆಡಳಿತ ಕಚೇರಿಯ ಒಳಗಡೆ ತೋರಿಸುವಂತಹ ಕೆಲಸ ಮಾಡ್ತೇನೆ. ಸಂಪೂರ್ಣವಾಗಿ ಬೆಂಕಿಯ ಕೆನ್ನಾಲಿಗೆ ಆಡಳಿತ ಕಚೇರಿ ಸುಟ್ಟು ಭಸ್ಮವಾಗಿರುವಂಥದ್ದು. ಒಳಗಿನ ಭಾಗದಲ್ಲಿ ಅಂದರೆ ಯಾವ ರೀತಿ ಆಗಿದೆ ಅಂತಂದರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಒಳಗಡೆ ಹೋಗುವಂಥ ಕೆಲಸ ಮಾಡ್ತೀನಿ. ಅಂದರೆ ಸಂಪೂರ್ಣವಾಗಿ ಆಡಳಿತ ಕಚೇರಿಯ ಒಳಗಡೆ ಕೂಡ ಏನೋ ಮಹತ್ವದ ದಾಖಲೆಗಳು ಇರ್ತವೆ, ಅವುಗಳು ಸಹ ಸುಟ್ಟು ಭಸ್ಮವಾಗಿರುವಂಥದ್ದು. ಅಂದರೆ ಕಚೇರಿಯ ತಾಂತ್ರಿಕ ವಿಭಾಗ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಕಡತಗಳು ಆಗಿರ್ಬೋದು, ಎಲ್ಲವೂ ಸಹ ಸಂಪೂರ್ಣವಾಗಿ ಬೆಂಕಿಯ ಕೆನ್ನಾಲಿಗೆ ಸುಟ್ಟು ಭಸ್ಮವಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ರೈತರು ಬೆಂಬಲ ಬೆಲೆಯನ್ನು ಕೇಳ್ತಾ ಸಂಪೂರ್ಣವಾಗಿ ಎಲ್ಲವನ್ನ ಏನೋ ಧ್ವಂಸ ಮಾಡಿರುವಂಥದ್ದು. ಈ ಕಡೆ ಭಾಗದಲ್ಲಿ ಅಂದರೆ ತೋರಿಸ್ತೀನಿ ನಿಮಗೆ. ಕಂಪ್ಯೂಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಎಲ್ಲವೂ ಸಹ ಸಂಪೂರ್ಣವಾಗಿ ಏನೋ ಧ್ವಂಸವಾಗಿ ಬೆಂಕಿ ಹತ್ತಿ ಉರಿದಿರುವಂಥದ್ದು. ಅಂದರೆ CCTV ಫುಟೇಜ್ ಆಗಿರುವಂತಹ, ಅಂದರೆ ಹೊರಗಡೆ ಏನು APMCಯನ್ನು ನಿಯಂತ್ರಣ ಮಾಡಲಿಕ್ಕೆ CCTVನ ಅಳವಡಿಕೆ ಮಾಡಿರ್ತಾರೆ, ಅದನ್ನು ಸಹ ಎಲ್ಲವೂ ಸಹ ಸಂಪೂರ್ಣವಾಗಿ ಏನೋ ಪ್ರತಿಭಟನೆಯ ಕಾವು ರೋಷಾಗ್ನಿಯಲ್ಲಿ ಎಲ್ಲವೂ ಉರಿದು ಹೋಗಿರುವಂತಹದ್ದು. ಕ್ಯಾಮ್ರಾಮನ್ ನಗರ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ. ಕ್ವಿಂಟಾಲ್ ಮೆಣಸಿನಕಾಯಿಗೆ 20,000 ರೂಪಾಯಿ ಇದ್ದಿದ್ದ ರೇಟು ಏಕಾಏಕಿ 8,000ಕ್ಕೆ ಕುಸಿತು ಅಂತ ರೊಚ್ಚಿಗೆದ್ದ ರೈತರು ಈಗ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ, ರಾಜ್ಯದ ಅತಿ ದೊಡ್ಡ ಮಾರುಕಟ್ಟೆ, ಇದಕ್ಕೆ ಈ ರೀತಿ ಧ್ವಂಸ ಮಾಡಿರ್ತಕ್ಕಂಥದ್ದು.